ಸಮಾಜದಲ್ಲಿ ಅಂತ. ಸರ್ ಒಬ್ರು ಗೆಸ್ಟ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ಸಾಹಿತಿಗಳು ಆದಂತಹ ಕವಿರಾಜ್ ಸರ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿ ಇಡೀ ಚಿತ್ರತಂಡ ಇದೆ ಸರ್. ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ. ಫಸ್ಟ್ ರಿಯಾಕ್ಷನ್ ಸರ್ ತಮ್ಮದು. ಮೊದಲನೇದಾಗಿ ನಾನು ಚಿತ್ರತಂಡಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ನಿರ್ದೇಶಕ ಜಡೇಶ್ ಅವರಿಗೂ ಮತ್ತು ನಾಯಕ ನಟರಾದ ವಿಜಯ್ ಸರ್ಗೂ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಬಹಳ ಅದ್ಭುತವಾದ ಸಿನಿಮಾ ಮಾಡಿದ್ದೀರಾ. ನಾನು ಫೇಸ್ಬುಕ್ ಅಲ್ಲಿ ಬರ್ದಿದ್ದೆ, ಗಾಳಿಗೆ ಕಿವಿ ಕೊಟ್ರೆ ಕತೆಗಳು ಸಿಗಲ್ಲ, ನೆಲಕ್ಕೆ ಮಣ್ಣಿಗೆ ಕಿವಿ ಕೊಡ್ಬೇಕು ಅಂತ. ಆ ತರದ ಒಂದು ಮಣ್ಣಿಗೆ ಕಿವಿ ಕೊಟ್ಟು ಕೇಳಿದ ಕತೆ ಇದು. ಅದು ಜಡೇಶ್ ಅವ್ರನ್ನ ನಾವು ಅಭಿನಂದಿಸಬೇಕು ಆ ವಿಚಾರದಲ್ಲಿ. ಈ ತರದ ಸಿನಿಮಾ ಮಾಡೋಕೆ ಒಂದು ಹೃದಯ ಇರಬೇಕು, ಮಾನವೀಯತೆ ಇರಬೇಕು, ಎರಡನೇದು ಧೈರ್ಯ ಇರಬೇಕು. ಅದೆಲ್ಲ ಈ ತಂಡದಲ್ಲಿ ಇದೆ. ತುಂಬಾ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ಒಟ್ಟಾರೆ ತಂಡಕ್ಕೆ ಅಭಿನಂದನೆ. ಕವಿರಾಜ್ ಸರ್, ನಾನು ನೀವು ಬರ್ದಿರ್ತಕ್ಕಂತಹ ಸೋಷಿಯಲ್ ಮೀಡಿಯಾ ರಿವ್ಯೂನ ನೋಡಿನೇ ನಿಮ್ದು ಫೋನು ಮಸ್ಟ್ ಅಂಡ್ ಶುಡ್ ತಗೋಬೇಕು ಅಂತಂದೆ. ಬಹಳ ಸೊಗಸಾಗಿ ಬರ್ತಿದ್ದೀರಾ. ಸೊ ನಿಮಗೆ ಸಿನಿಮಾದಲ್ಲಿ ತುಂಬ ಕಾಡ್ದಂಥ ವಿಚಾರಗಳೇನು ಸರ್? ಯಾಕಂತಂದರೆ ಈ ಥರದ ಒಂದು ಸಾಮಾಜಿಕ ಕಳಕಳಿಯ ಸಿನಿಮಾಗಳು ಇವತ್ತಿನ ಒಂದು ಚಿತ್ರರಂಗಕ್ಕೆ ಮತ್ತು ಸಮಾಜಕ್ಕೆ ಎರಡಕ್ಕೂ ಅವಶ್ಯಕ ಇದೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮನ್ನು ತುಂಬ ಟಾಂಟ್ ಮಾಡಿದಂಥ ವಿಚಾರಗಳೇನು ಸರ್ ಸಿನಿಮಾದಲ್ಲಿ? ನನಗೆ ತುಂಬಾ ಒಂದೇ ಸಿನಿಮಾದಲ್ಲಿ ಹಲವು ಮೆಸೇಜ್ಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಎಲ್ಲರೂ ಇಂಟರ್ ಕನೆಕ್ಟೆಡ್, ಬಟ್ ಅದನ್ನ ಕನೆಕ್ಟ್ ಮಾಡಕ್ಕೆ ತುಂಬಾ ಜಾಣ್ಮೆ ಬೇಕು. ಸಿನಿಮಾದಲ್ಲಿ ಈಗ ಸಮಾನತೆ ಬಗ್ಗೆ ಮಾತಾಡ್ತಾರೆ, ಕೂಲಿಗಾಗಿ ಕಾಳು ಅದ್ರದ ವಿರೋಧಿಯಾಗಿ ಮಾತಾಡ್ತಾರೆ, ಉಳಿದ ಮಾನ್ಯ ಪದ್ಧತಿ ವಿರೋಧ ಮಾತಾಡ್ತಾರೆ, ಶಿಕ್ಷಣದ ಮಹತ್ವ ಹೇಳ್ತಾರೆ, ಸಮಾನತೆ ಬಗ್ಗೆ ಹೇಳ್ತಾರೆ, ಇಲ್ಲಿ ನಡೀಬೇಕಾಗಿರೋ ಸಂಧಾನ ಅಲ್ಲ ಸಂವಿಧಾನ ಅಂತ ಹೇಳ್ತಾರೆ. ಸೊ ಬಹಳಷ್ಟು ವಿಷಯಗಳನ್ನ ಒಂದೇ ಸಿನಿಮಾದಲ್ಲಿ ನಾನು ಇಷ್ಟೊಂದು ಮೆಸೇಜ್ಗಳನ್ನ ಒಟ್ಟಾಗಿ ಹೇಳಿದ್ದು ತುಂಬಾ ರೇರ್ ನೋಡಿರೋದು. ನೋಡೇ ಇಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅದು ನನಗೆ ತುಂಬಾ ಇಷ್ಟವಾಯ್ತು. ಮತ್ತೆ ಕ್ಯಾರೆಕ್ಟರ್ ಕೊಡಲಿರಾಚೆಯನ್ ಕ್ಯಾರೆಕ್ಟರ್ನ ಅದಕ್ಕೆ ಒಂದು ಮರಾನ, ಯಾವುದೇ ಮರ ಅನ್ಬೇಕಾದ್ರೂ 10 ಏಟಲ್ಲಿ ಕಡಿದು ಮುಗಿಸ್ತಾರೆ ಅನ್ನೋ ಒಂದು ಇಟ್ಕೊಂಡು ಅದು ಏನ್ ಬಿಲ್ಡ್ ಮಾಡಿದ್ದಾರೆ ಕ್ಯಾರೆಕ್ಟರ್ನ, ಅದು ತುಂಬಾ ಇಷ್ಟ ಆಯ್ತು. ಅದನ್ನ ವಿಜಯ್ ಸರ್ ತುಂಬಾ ಅದ್ಭುತವಾಗಿ ಜೀವಿಸಿದ್ದಾರೆ ಆ ಪಾತ್ರನ. ಒಂಥರ ನೋಡ್ತಿರುವಾಗೆಲ್ಲ ಅದೊಂದು ಹೃದಯ ಕಟ್ತಾನೆ ಇರುತ್ತೆ ಆ ಪಾತ್ರ. ಜೊತೆಗೆ ನನಗೆ ಮಾಸ್ತಿ ಅವರ ಡೈಲಾಗ್ಗಳು, ಅದೇ ನನ್ನ ಪ್ರಕಾರ ಒಂದು ಡೈಲಾಗ್ ಅಲ್ಲಿ ಇಡೀ ಸಿನಿಮಾ ಅವ್ರು ಕಟ್ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನಡಿಬೇಕಾಗಿರೋ ಸಂಧಾನ ಅಲ್ಲ ಸಂವಿಧಾನ. ದಟ್ಸ್ ಇಟ್. ಅದಕ್ಕಿಂತ ಹೆಚ್ಚು ಏನು ಹೇಳಲೇಬೇಕಾಗಿಲ್ಲ ಅನ್ಸುತ್ತೆ ನನಗೆ. ವೆರಿ ಟ್ರೂ ಸರ್. ಒಬ್ಬ ಬರಹಗಾರನ ಮಹತ್ವ ಮತ್ತೊಬ್ಬ ಬರಹಗಾರ ಮಾತ್ರ ಅರಿಯಕ್ಕೆ ಸಾಧ್ಯ. ಇಲ್ಲಿ ಜಡೇಶ್ ಸರ್ ಇದ್ದಾರೆ, ವಿಜಯ್ ಸರ್ ಇದ್ದಾರೆ, ರಾಜ್ಬಿ ಶೆಟ್ಟಿ ಸರ್ ಇದ್ದಾರೆ. ಮಾತಾಡ್ಬೋದಾ ಸರ್? ಖಂಡಿತ. ನಾನು ರಾಜ್ಬಿ ಶೆಟ್ಟಿ ಸರ್ ಬಗ್ಗೆನೂ ಹೇಳ್ಬೇಕು. ನಿಜವಾಗ್ಲೂ ನಾನು ಅದನ್ನು ಬರ್ದಿದ್ದೀನಿ ಆಕ್ಚುಲಿ ಆಲ್ರೆಡಿ. ಇವ್ರು ಇನ್ನ ಮುಂದೆ ಏನೇನ್ ಅವತಾರಗಳನ್ನ ಬೆಳ್ಳಿತೆರೆ ಮೇಲೆ ಇವ್ರು ಎತ್ಬಹುದು, ಏನೆಲ್ಲ ಸಾಧ್ಯತೆಗಳನ್ನ ನೆನ್ಸ್ಕೊಂಡ್ರೆ ನನಗೆ ಬಾಯಲ್ಲಿ ನೀರು ಇರುತ್ತೆ ಅಂತ ಬರ್ದಿದ್ದೀನಿ ನಿಜವಾಗ್ಲು. ಈಗಾಗ್ಲೇ ನಾನು ಒಂದು 10 ಸಿನಿಮಾ ಮಾಡಿರ್ಬೋದೇನೋ ಸರ್. ಅವರು ಅದ್ರಲ್ಲೇ ಅವತಾರಗಳನ್ನ ಎತ್ತಾ ಇದಾರೆ. ಅವ್ರ ಪಾತ್ರಗಳನ್ನಕ್ಕಿಂತ ಬೇರೆ ಬೇರೆ ಅವತಾರಗಳು, ಒಂದ್ ಸಿನಿಮಾಗಿಂತ ಒಂದ್ ಸಿನಿಮಾ ಬಿಡುವ. ಗರುಡ ಗಮನ ವೃಷಭವಾಹನ ಅಥವಾ ಅದಕ್ಕಿಂತ ಮೊದಲು ಒಂದು ಮೊಟ್ಟೆ ಕತೆ ತುಂಬಾ ಸಾಫ್ಟ್. ಈ ವ್ಯಕ್ತಿ ಇದು ಬಿಟ್ಟು ಇನ್ನೇನು ಮಾಡಕ್ ಸಾಧ್ಯ ಇಲ್ಲ ಅಂದಾಗ ಒಂದು ಗರುಡ ಗಮನ ವೃಷಭವಾಹನ ಅಂತಾರೆ, ಒಂದು ರಾಕ್ಷಸನ್ ತರ ಮಾಡ್ತಾರೆ. ಅದಾದ್ಮೇಲೆ ಮೊನ್ನೆ ಟೂ ಫ್ರಮ್ ಸೋದಲ್ಲಿ ಅದರಲ್ಲಿ ಅಷ್ಟು ಮಟ್ಟಿಗೆ ಹಾಸ್ಯ, ಅಮಾಯಕ ಹಾಸ್ಯ. ಅದನ್ನ ನೋಡಿ ನಾವು ಇವರೇ ಇದು ಅನ್ನೋ ಅಷ್ಟೊತ್ತಿಗೆ ಇದಲ್ಲ ನಾನು ಅಂತ ಮತ್ತೆ ಇಲ್ಲೂ ಆ ಕ್ರೌರ್ಯದ ಪರಮಾವಧಿಯ ಒಂದು ಪಾತ್ರ ಸಿಂಪ್ಲಿ ಗ್ರೇಟ್. ಅದು ನನ್ಗೆ ಅದು ಹೇಳ್ತೀನಲ್ಲ, ಬಾಯಲ್ಲಿ ನೀರಿರುತ್ತೆ. ಇನ್ನು ರಾಜ್ಬಿ ಶೆಟ್ಟಿ ಅವರು ಯಾವ್ಯಾವ ಅವತಾರಗಳನ್ನ ಬೆಳ್ಳಿತೆರೆ ಮೇಲೆ ಏರ್ಬಹುದು ಅಂದ್ರೆ ನನಗೆ ಒಂದು ಏನೋ ಮುಂದಿನ ಕನ್ನಡ ಸಿನಿಮಾಗಳ ಬಗ್ಗೆ ನನಗೆ ಒಂದು ಆಶಾಭಾವನೆ ಬರೋ ತರ ಆಗತ್ತೆ ಅವ್ರು ನೋಡಿದ್ರೆ. ಟ್ರೈ ಮಾಡ್ತೀನಿ, ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಟ್ರೈ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಇಲ್ಲ, ತುಂಬಾ ಪೊಟೆನ್ಶಿಯಲ್ ಇದೆ. ನೀವು ಅದು ಏನೋ ಸಿಡಿಲಿನ ಗೊಂಚಲು ನೀವು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಜೊತೆಗೆ ಜಡೇಶ್ ಅವ್ರ ಮಿತ್ರರು. ನಂಗೆ ನಾನು ಅವ್ರ ಜೊತೆ ಬಹಳ ಒಡನಾಡಿದ್ದೀನಿ, ಮಾತುಗಳನ್ನು ಆಡಿದ್ದೀನಿ. ಅವರಲ್ಲಿ ಒಂದು ಕಳಕಳಿ ಇದೆ, ಒಂದು ಪ್ರಾಮಾಣಿಕವಾದ ಒಳ್ಳೆ ಸಿನಿಮಾ ಮಾಡಬೇಕನ್ನುವ ಹಪಾಹಪಿ. ಅದನ್ನು ನಾನು ಯಾವತ್ತೂ ಗಮನಿಸಿದ್ದೀನಿ. ಆ ಹಪಾಹಪಿ ಇದ್ದಾಗಲೇ ಈ ತರದ ಒಂದು ಶುದ್ಧವಾದ ಮತ್ತು ಗಟ್ಟಿಯಾದ ಸಬ್ಜೆಕ್ಟ್ಗಳನ್ನ ಎತ್ಕೊಂಡು ಸಿನಿಮಾ ಮಾಡಕ್ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಕವಿರಾಜ್ ಸರ್, ವಿಜಯ್ ಸರ್ ಇದ್ದಾರೆ. ಯಾಕಂದ್ರೆ ಅವರಿಂದ ನಾವು ಬೇರೆ ಏನೇನೋ ನಿರೀಕ್ಷೆ ಮಾಡ್ತಿದ್ವಿ, ಆ ತರದ ನಿರೀಕ್ಷೆಯನ್ನ ಹುಸಿ ಮಾಡಿದ್ರೆ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನ್ ಅನಿಸ್ತು? ಮಾತಾಡಿ ಸರ್. ಕವಿಗಳೇ, ಹೇಗಿದ್ದೀರಾ? ಮೊದಲಿಂದನೂ ಚೆನ್ನಾಗಿದೆ ಸರ್. ನೀವ್ ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ.
ಮೊದಲಿಂದನೂ ನಿಮ್ಮ ಫ್ಯಾನ್ ನಾನು. ನಿಮ್ಮ ಒಂದು ಕೆಲಸದ ಒಂದು ನಾನು ಇದು ಭೀಮಾದಲ್ಲಿ ಸಾಂಗ್ ಬರೆಯೋ ಹೊತ್ತಿಗೆ ನೋಡಿದ್ದೆ. ಯಾವ ಹೀರೋನು ನಂಗೆ 12 ಗಂಟೆ 1 ಗಂಟೆ ಎಲ್ಲ ಫೋನ್ ಮಾಡಿ ಸಾಂಗ್ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಹೇಳಿರ್ಲಿಲ್ಲ. ಆ ಒಂದು ತುಡಿತ ನಿಮ್ಮಲ್ಲಿ, ನೀವೊಬ್ಬ ನಿರ್ದೇಶಕರು ಕೂಡ ನೀವು ಆ ಸಿನಿಮಾಕ್ಕೆ, ಅಷ್ಟು ಏನೋ ವಿಶೇಷವಾಗಿ ಮಾಡ್ಬೇಕು, ಜನ ಇದನ್ನ ಮೆಚ್ಚಬೇಕು, ಆ ಥರದ್ದು ಏನೋ ಮಾಡ್ಬೇಕು, ಹೊಸದ್ ಮಾಡ್ಬೇಕು ಅನ್ನೋದು ಯಾವತ್ತೂ ದುಡಿತಾ ಇರ್ತಾರೆ ಸರ್. ನೀವು ಆ ಪಾತ್ರವನ್ನು ಜೀವಿಸೋ ರೀತಿ ಇದೆಯಲ್ಲ, ನಂಗೆ ತುಂಬಾ ಇಷ್ಟ ಆಯ್ತು. ಒಂಥರ ಕಣ್ ತುಂಬಿಕೊಳ್ಳೋ ಥರ ಅದು. ಎವ್ರಿ ಸೆಕೆಂಡ್ ನಿಮ್ಮನ್ನ ನೋಡ್ತಾ ಇದ್ರೆ ವಿಜಯ್ ಸರ್ ಅಂತಿಲ್ಲ ಅಥವಾ ಅದೇ ಕೊಡ್ಲಿರಾಚೆಯೇನೆ ಅನ್ಸ್ತೀರಿ ನೀವು. ಯಾವಾಗ ತಣ್ಣಗಿದ್ದಾಗ ಅಷ್ಟೇ ತಣ್ಣಗಿದ್ರಿ, ಬಿಸಿ ಅಥವಾ ನೀವು ಅಬ್ಬರಿಸುವಾಗ ಅಬ್ಬರ ಪ್ರತಿರೂಪವಾಗಿ ಕಾಣಿಸ್ತಾ ಇದ್ರಿ. ಬಹಳ ಖುಷಿ ಆಯ್ತು. ತುಂಬಾ ಒಳ್ಳೆ ಸಿನಿಮಾ ಮಾಡಿದಿರ ಸರ್ ಎಲ್ಲರೂ ಸೇರಿ. ಕನ್ನಡ ಚಿತ್ರರಂಗದ ಸದಸ್ಯನಾಗಿ ನನಗೆ ಹೆಮ್ಮೆ ಇದೆ ಈ ಸಿನಿಮಾ ಬಗ್ಗೆ. ಥ್ಯಾಂಕ್ ಯು ಕವಿರಾಜ್ ಸರ್. ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿ ಸಿನಿಮಾ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಕ್ಕಾಗಿ.